ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಪಬ್ಲಿಕ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ಈ ವಿಡಿಯೋದಲ್ಲಿ ಕರ್ನಾಟಕ TET ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಮಾತೃಭಾಷಾ ಬೋಧನಾ ಪದ್ಧತಿಗಳ ಬಗ್ಗೆ ತಿಳಿಸಿದ್ದೇನೆ. ಮಾತೃಭಾಷಾ ಬೋಧನಾ ಪದ್ಧತಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು TET ಪರೀಕ್ಷೆಯಲ್ಲಿ ಕೇಳುತ್ತಾರೆ. ಬನ್ನಿ ಈಗ ಮಾತೃಭಾಷಾ ಬೋಧನಾ ಪದ್ಧತಿಗಳು ಮತ್ತು ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಾತೃಭಾಷಾ ಬೋಧನಾ ಪದ್ಧತಿಗಳಲ್ಲಿ ಮೊದಲನೇದಾಗಿ ನಾವು ಸಾಂಪ್ರದಾಯಿಕ ಪದ್ಧತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಒಂದನೇದು ಕಥನ ಪದ್ಧತಿ, ಅಂದರೆ ಕತೆ ಹೇಳುವುದು ಹಾಗೂ ಕೇಳುವುದು ನುಡಿ ತರಬೇತಿಯಲ್ಲಿ ಒಂದು ಭಾವರೂಪದ ಚಟುವಟಿಕೆಯಾಗಿದ್ದು ಆಲಿಸುವಿಕೆ ಮತ್ತು ವಿಷಯ ಸಂವಹನಕ್ಕೆ ಉತ್ತಮ ಸಾಧನವಾಗಿದೆ. ಈ ಒಂದು ಕಥನ ಪದ್ಧತಿ ಅನ್ನೋದು ತುಂಬ ಹಳೆ ಕಾಲದಿಂದನೂ ಅನುಸರಿಸಿಕೊಂಡು ಬರ್ತಾ ಇರುವಂತಹ ಒಂದು ಪದ್ಧತಿಯಾಗಿದೆ. ಕತೆ ಹೇಳುವುದು ಒಂದು ಸಾಂಪ್ರದಾಯಿಕ ಪದ್ಧತಿ ಎಂದು ಪರಿಗಣಿಸಿದರೂ ಸಹ ಇತಿಹಾಸದಲ್ಲಿ ಹಲವು ಜನ ಮಹನೀಯರು ತಮ್ಮ ತಮ್ಮ ಬಾಲ್ಯದಲ್ಲಿ ಕೇಳಿದ ಕತೆಗಳಿಂದ ಪ್ರಭಾವಿತರಾಗಿ ಇತಿಹಾಸ ನಿರ್ಮಿಸಿದ್ದಾರೆಂದರೆ ಕಥನ ಪದ್ಧತಿಯ ಮಹತ್ವ ಅರಿವಾಗುತ್ತದೆ. ಉದಾಹರಣೆಗೆ ಛತ್ರಪತಿ ಶಿವಾಜಿ ಅವರ ತಾಯಿ ಅವರಿಗೆ ಹೇಳಿದಂತಹ ಕತೆಗಳು ಅವರ ಜೀವನದ ಮೇಲೆ ಮಹತ್ತರ ಪ್ರಭಾವವನ್ನು ಬೀರಿದೆ. ಅವರಲ್ಲಿ ಉತ್ತಮ ಆದರ್ಶ ಗುಣಗಳನ್ನು ಬೆಳೆಸಿಕೊಳ್ಳಲು ಕಾರಣವಾಗಿದೆ. ಈಗ ಕಥನ ಪದ್ಧತಿಗೆ ಸಂಬಂಧಪಟ್ಟ ವ್ಯಾಖ್ಯಾನವನ್ನು ನೋಡೋಣ. ಕಥೆಯ ಸ್ವರೂಪಕ್ಕೆ ಹೊಂದುವ ವಿಷಯ ವಿವಿಧ ಪಾತ್ರಗಳು, ಸಂಭಾಷಣೆ, ಸಂದರ್ಭಗಳನ್ನು ವಿವರವಾಗಿ ರಚಿಸಿ ಅರ್ಥಬದ್ಧ ಪದ ಮತ್ತು ವಾಕ್ಯಾವಳಿಗಳ ಮೂಲಕ ಅನುಕ್ರಮವಾಗಿ ಉತ್ತಮ ಧ್ವನಿಯ ಮೂಲಕ ವಿಷಯ ಸಂವಹನ ಮಾಡುವ ಕಲೆಯೇ ಕಥನ ಪದ್ಧತಿಯಾಗಿದೆ. ಈಗ ಕಥನ ಪದ್ಧತಿಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆಲಿಸುವ ಕ್ರಿಯೆ ಪ್ರಧಾನವಾಗಿರುವ ಇಲ್ಲಿ ವಿಷಯ ಗ್ರಹಿಕೆ ಉತ್ತಮವಾಗಿರುತ್ತದೆ. ಶಿಕ್ಷಕರು ಕತೆ ಹೇಳುವ ಮೂಲಕ ಪಾಠವನ್ನು ಮಾಡಿದಾಗ ಮಕ್ಕಳಲ್ಲಿ ಆಲಿಸುವ ಕೌಶಲ್ಯ ಹೆಚ್ಚಿಸುತ್ತದೆ ಮತ್ತು ಅವರ ಗ್ರಹಿಕೆ ಸಹ ಉತ್ತಮವಾಗಿರ್ತದೆ. ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ನೆಕ್ಸ್ಟ್, ಒಂದು ವಿಷಯದ ಬಗೆಗೆ ಹೆಚ್ಚು ಕಾಲ ಮನಸ್ಸನ್ನು ಕೇಂದ್ರೀಕರಿಸಿ ಕೇಳುವುದರಿಂದ ಮಾನಸಿಕ ಶಿಸ್ತು, ಏಕಾಗ್ರತೆ ಬೆಳೆಯುತ್ತದೆ. ಮಕ್ಕಳಿಗೆ ಕಥೆಗಳ ಮೂಲಕ ಪಾಠ ಹೇಳ್ಕೊಡೋದ್ರಿಂದ ಮಕ್ಕಳು ಆಸಕ್ತಿಯಿಂದ ಪಾಠವನ್ನು ಕೇಳಿಸ್ಕೊಳ್ತಾರೆ, ಏಕಾಗ್ರತೆ ಸಹ ಬೆಳೆಯುತ್ತದೆ. ನೆಕ್ಸ್ಟ್, ಕತೆ ಕೇಳುವುದರಿಂದ ಕಲ್ಪನಾ ಶಕ್ತಿ, ಆಲೋಚನಾ ಶಕ್ತಿ ಮತ್ತು ಮಾನಸಿಕ ಶಿಸ್ತು ಮೂಡುತ್ತದೆ. ನೆಕ್ಸ್ಟ್, ಕಥಾ ಪದ್ಧತಿಯಿಂದ ವಿಷಯ ಸಂಗ್ರಹಣ ಕಲೆ, ವಿಷಯವನ್ನು ಒಂದು ಚೌಕಟ್ಟಿನಲ್ಲಿ ಅರ್ಥ ಮಾಡಿ ನಿರೂಪಿಸುವ ಸಾಮರ್ಥ್ಯ ಬೆಳೆಯುತ್ತದೆ. ಕಥನ ಪದ್ಧತಿಯಿಂದ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದರಿಂದ ವಿದ್ಯಾರ್ಥಿಗಳಿಗೂ ಸಹ ಕಥೆಯನ್ನು ಹೇಳುವ ಮತ್ತು ಕೇಳುವ ಸಾಮರ್ಥ್ಯ ಬೆಳೆಯುತ್ತದೆ. ನೆಕ್ಸ್ಟ್, ಕಥೆಯಲ್ಲಿ ಸಂದರ್ಭಗಳನ್ನು ಯಥಾವತ್ತಾಗಿ ಭಾವಪೂರ್ಣವಾಗಿ ವಿವರಿಸುವುದರಿಂದ ಮಕ್ಕಳಲ್ಲಿ ಭಾವನಾ ಶಕ್ತಿ ಬೆಳೆಯುತ್ತದೆ. ಇದರ ಜೊತೆಗೆ ಮಕ್ಕಳು ವಿಷಯವನ್ನು ನೇರವಾಗಿ ಗ್ರಹಿಸುವುದರಿಂದ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ನಿಕಟ ಸಂವಹನ ಮೂಡುತ್ತದೆ. ಇವಿಷ್ಟು ಸಹ ಕಥನ ಪದ್ಧತಿಯ ಮಹತ್ವವಾಗಿದೆ. ಈಗ ನಾವು ಉಪನ್ಯಾಸ ಪದ್ಧತಿಯ ಬಗ್ಗೆ ತಿಳ್ಕೊಳ್ಳೋಣ. ಉಪನ್ಯಾಸ ಪದ್ಧತಿ ಅಂತೇಳಿದ್ರೆ ಶಿಕ್ಷಕನು ತಾನು ಬೋಧಿಸುವ ವಿಷಯದ ಬಗೆಗೆ ಹಲವು ಮೂಲಗಳಿಂದ ಸಂಗ್ರಹಿಸಿಕೊಂಡು ಒಂದು ಗುಂಪಿನ ವಿದ್ಯಾರ್ಥಿಗಳಿಗೆ ವಾಕ್ಯಗುಚ್ಛಗಳ ಮೂಲಕ ಕ್ರಮಬದ್ಧವಾಗಿ ವಿವರಿಸುವುದನ್ನೇ ಸಾಮಾನ್ಯ ಅರ್ಥದಲ್ಲಿ ಉಪನ್ಯಾಸ ಎನ್ನುವರು. ಬೋಧಿಸಬೇಕಾದ ಪಾಠಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನು ಸಂಗ್ರಹಿಸಿಕೊಂಡು ಸುಸಂಬದ್ಧ ವಾಕ್ಯಗಳನ್ನು ವಿದ್ಯಾರ್ಥಿಗಳ ಮುಂದೆ ವಿವರಿಸುವುದೇ ಉಪನ್ಯಾಸ ಪದ್ಧತಿಯಾಗಿದೆ. ಉಪನ್ಯಾಸ ಪದ್ಧತಿಯಿಂದ ಕಡಿಮೆ ಕಾಲದಲ್ಲಿ ಅನೇಕ ವಿಷಯಗಳನ್ನು, ಸಿದ್ಧಾಂತಗಳನ್ನು ವಿವರಿಸಿ ಹೇಳಬಹುದಾಗಿದೆ. ಉಪನ್ಯಾಸಗಳನ್ನು ಕೇಳುವುದರಿಂದ ಮಾತನಾಡುವ ಕೌಶಲ, ವಿಷಯ ವಿವರಣೆ ಮತ್ತು ನಿರೂಪಣಾ ಸಾಮರ್ಥ್ಯ ಬೆಳೆಯುತ್ತದೆ. ಮಕ್ಕಳಿಗೆ ಈ ಕಲಿಕೆಯಲ್ಲಿ ಯಾವುದೇ ಆಯಾಸವಾಗುವುದಿಲ್ಲ. ಉಪನ್ಯಾಸ ಕಲಿಕೆಯಲ್ಲಿ ಪೀಠಿಕೆ, ವಿವರಣೆ ಮತ್ತು ಸಾರಾಂಶಗಳನ್ನು ಹೇಳಲು ಉಪಯುಕ್ತವಾಗಿದೆ. ಉಪನ್ಯಾಸ ಪದ್ಧತಿಯ ಅನಾನುಕೂಲತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದರಿಂದ ಯಾವ ತೊಂದರೆಗಳಾಗುತ್ತೆ ಅಂತ. ಮೊದಲನೇದಾಗಿ, ಉನ್ನತ ಶಿಕ್ಷಣದಲ್ಲಿ ಮಾತ್ರ ಈ ಪದ್ಧತಿಯನ್ನು ಬಳಸಬಹುದು. ಹೈಯರ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಮಾತ್ರ ಈ ಒಂದು ಪದ್ಧತಿ ಯೂಸ್ ಆಗುತ್ತೆ. ಎಲಿಮೆಂಟ್ರಿ ಲೆವೆಲ್ ಮತ್ತು ಪ್ರೈಮರಿ ಸ್ಕೂಲ್ ಲೆವೆಲ್ ವಿದ್ಯಾರ್ಥಿಗಳಿಗೆ ಚಟುವಟಿಕೆ ಆಧಾರಿತ ಮತ್ತು ಕಥಾನಕ ಪದ್ಧತಿಯ ಮೂಲಕ ಹೇಳ್ಕೊಟ್ರೆ ಅರ್ಥ ಆಗುತ್ತೆ. ಉಪನ್ಯಾಸಕ ಪದ್ಧತಿ ಅವರಿಗೆ ಸೂಕ್ತವಾಗಿರೋದಿಲ್ಲ. ನೆಕ್ಸ್ಟ್, ಉಪನ್ಯಾಸ ಪದ್ಧತಿಯಲ್ಲಿ ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ. ಇಲ್ಲಿ ಟೀಚರ್ಸ್ ಟಾಕಿಂಗ್ ಟೈಮ್ ಹೆಚ್ಚಾಗಿರುತ್ತದೆ, ಸ್ಟೂಡೆಂಟ್ ಟಾಕಿಂಗ್ ಟೈಮ್ ಬಹಳ ಕಡಿಮೆ ಇರುತ್ತೆ. ನೆಕ್ಸ್ಟ್, ಈ ಉಪನ್ಯಾಸ ಪದ್ಧತಿ
ಮಾಡಿ ಕಲಿ ಪದ್ಧತಿಗೆ ವಿರುದ್ಧವಾಗಿದೆ. ಉಪನ್ಯಾಸ ಪದ್ಧತಿಯು ಕೇಳಿ ಕಲಿ ತತ್ವದ ಆಧಾರವಾಗಿದೆ. ಇಲ್ಲಿ ಮಕ್ಕಳಿಗೆ ಯಾವುದೇ ಚಟುವಟಿಕೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಈ ಪದ್ಧತಿಯಲ್ಲಿ ಶ್ರವಣೇಂದ್ರಿಯಕ್ಕೆ ಮಾತ್ರ ಕೆಲಸವಿದ್ದು ಹೆಚ್ಚು ಕಾಲ ಒಂದೇ ವಿಷಯವನ್ನು ಕೇಳುತ್ತಾ ಹೋದರೆ ಮಕ್ಕಳು ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಈ ಪದ್ಧತಿಯಲ್ಲಿ ಕೇವಲ ಕಿವಿಗೆ ಮಾತ್ರ ಕೆಲಸ ಇರ್ತದೆ, ಬರೀ ಕೇಳಿಸ್ಕೊಳ್ಳುವಂಥದ್ದು, ಆಲಿಸಿಕೊಳ್ಳುವಂಥದ್ದು ಮಾತ್ರ. ಇದನ್ನ ಹೆಚ್ಚು ಹೊತ್ತು ಮಕ್ಕಳು ಒಂದೇ ವಿಷಯನ ಕೇಳಿಸ್ಕೊಳ್ಳೋದಿಲ್ಲ, ಅವ್ರಿಗಷ್ಟು ತಾಳ್ಮೆ ಸಹ ಇರೋದಿಲ್ಲ. ಅತಿ ದೀರ್ಘಕಾಲದ ಉಪನ್ಯಾಸವನ್ನು ಆಲಿಸಿ ಅರ್ಥ ಗ್ರಹಿಸುವ ಸಂಯಮ ಮಕ್ಕಳಿಗೆ ಇರಲಾರದು. ಆದ್ದರಿಂದ ಪ್ರಾಥಮಿಕ ಹಂತದ ಮಕ್ಕಳಿಗೆ ಕಥನ ಪದ್ಧತಿ ಉಪಯುಕ್ತವಾಗಿರುತ್ತದೆ ಹಾಗೂ ಚಟುವಟಿಕಾ ಆಧಾರಿತ ಕಲಿಕಾ ಪದ್ಧತಿಗಳು ಉಪಯುಕ್ತವಾಗಿರುತ್ತದೆ. ಉನ್ನತ ಶಿಕ್ಷಣಕ್ಕೆ ಉಪನ್ಯಾಸ ಪದ್ಧತಿಯು ಸೂಕ್ತವಾಗಿರುತ್ತದೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇದೇ ರೀತಿಯ ನ್ಯೂ ಎಜುಕೇಷನಲ್ ವಿಡಿಯೋಗಳಿಗಾಗಿ ಪಬ್ಲಿಕ್ ಎಜುಕೇಷನ್ ಚಾನಲನ್ನು ವೀಕ್ಷಿಸಿ. ಧನ್ಯವಾದಗಳು.